ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು, ಇದಕ್ಕೆ ಏನೇನು ರೀಸನ್ ಇದೆ, ನಮ್ಮ ಇಂಡಿಯಾ ಪ್ರಕಾರ ಆಗಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ ಪ್ರಕಾರ ಆಗಲಿ ಏನೇನು ರೀಸನ್ಸ್ ಇದೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 1769 ಪಾಯಿಂಟ್ಸ್ ಡೌನ್ ಆಗಿ 82,497 ಕ್ಲೋಸ್ ಆಗಿದೆ. ನಿಫ್ಟಿ 546 ಪಾಯಿಂಟ್ಸ್ ಡೌನ್ ಆಗಿ 25,250 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1077 ಪಾಯಿಂಟ್ಸ್ ಡೌನ್ ಆಗಿ 51,845 ಕ್ಲೋಸ್ ಆಗಿದೆ. ಇವತ್ತು ಇನ್ವೆಸ್ಟರ್ಸ್ಗೆ ಬ್ಯಾಡ್ ಡೇ. ಮಾರ್ಕೆಟ್ ಕಂಪ್ಲೀಟಾಗಿ ಕರೆಕ್ಟ್ ಆಗಿದೆ. ಯಾವುದೋ ಒಂದು ಇಂಡಿಸಿಸ್ ಅಲ್ಲ, ಕಂಪ್ಲೀಟ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಪ್ರತಿ ಇಂಡಿಸಿಸೂ ಕರೆಕ್ಟ್ ಆಗಿದೆ, ಎಬೌಟ್ 2%. ಇವತ್ತಿಗೆ ನಿಫ್ಟಿ ಆಲ್ ಟೈಮ್ ಹೈಯಿಂದ 1000 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ, ಅದೂ ಒಂದೇ ವಾರದಲ್ಲೇ. ಈ ಥರ ಫಾಲ್ ಯಾವಾಗ ನೋಡಿದ್ವಿ ಹೇಳಿ? ಲಾಸ್ಟ್ ಟೈಮ್ ಆಗಸ್ಟ್ ಮಂತಲ್ಲಿ ನೋಡಿದ್ವಿ. ಆಗಸ್ಟಲ್ಲಿ ಇದೇ ಥರನೇ 1000 ಪಾಯಿಂಟ್ಸ್ ಕರೆಕ್ಟ್ ಆಗಿದ್ದು, ಮತ್ತು ಇವತ್ತೇ ಈ ಥರ. ಇವತ್ತು ನಿಫ್ಟಿ 546 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಇದರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದು ರಿಲಯನ್ಸ್ ಇಂಡಸ್ಟ್ರೀಸ್, 87 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತು ನೆಕ್ಸ್ಟ್ ಬಂದು HDFC ಬ್ಯಾಂಕ್, ಇದು 76 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಇವೆರಡೇ ಸ್ಟಾಕ್ ಇವತ್ತು ಹೈಯೆಸ್ಟ್ ಫಾಲ್ ಆಗಿರೋದು ನಿಫ್ಟಿ 50ಯಲ್ಲಿ. ನೆಕ್ಸ್ಟ್ ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ ಎಬೌವ್ 2% ಫಾಲ್ ಆಗಿದೆ. ಹೈಯೆಸ್ಟ್ ಯಾವುದು ಅಂದರೆ ರಿಯಾಲಿಟಿ ಸೆಕ್ಟರ್, ಎಬೌವ್ 4% ಕರೆಕ್ಟ್ ಆಗಿದೆ. ಇದಕ್ಕೆ ಮೇಯ್ನಾಗಿ ರೀಸನ್ ಏನಂದರೆ ಪ್ರಾಫಿಟ್ ಬುಕ್ಕಿಂಗ್. ಯಾಕಂದರೆ ರೀಸೆಂಟ್ ಟೈಮಲ್ಲಿ ರಿಯಾಲಿಟಿ ಸೆಕ್ಟರ್ ತುಂಬ ಗ್ರೋ ಆಗಿತ್ತು, ಅದಕ್ಕೆ ಇದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರ್ಬೋದು. ಮತ್ತು ಆಟೋ ಸೆಕ್ಟರ್ 2.88% ಡೌನ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ ವೀಕ್ ಆಟೋ ಸೇಲ್ಸ್ ಡೇಟಾ ಮತ್ತು Q2 ರಿಸಲ್ಟ್ಸ್ ಫೋರ್ಕ್ಯಾಸ್ಟಲ್ಲಿ ಸ್ವಲ್ಪ ಡೇಟಾ ವೀಕಾಗಿ ಬಂದಿರೋದಕ್ಕೆ ಇವತ್ತು ಆಟೋ ಸೆಕ್ಟರ್ ಇಷ್ಟೊಂದು ಫಾಲ್ ಆಗಿರೋದು. ನೆಕ್ಸ್ಟ್ ಇವತ್ತು ನಮ್ಮ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು, ಏನೇನು ರೀಸನ್ಸ್ ಇದೆ, ಗ್ಲೋಬಲ್ ಸಿನಾರಿಯೋಸ್ ಏನೇನಿದೆ, US ಮಾರ್ಕೆಟ್ ಬಗ್ಗೆ ಮತ್ತು ಸೆಬಿ ಬಗ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಮ್ಮ ಮಾರ್ಕೆಟ್ ಇದೇ ಥರ ಇನ್ನೂ ಫಾಲ್ ಆಗ್ತಾ ಹೋಗುತ್ತಾ ಅಥವಾ ಇಲ್ಲಿಂದ ಇನ್ನೂ ಬೆಳೀತಾ ಹೋಗುತ್ತಾ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೊನೆ ತನಕ ನೋಡಿ. ಫಸ್ಟ್ ಸೆಬಿ F&O ರೂಲ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ನೋಡಿ. ಲಾಸ್ಟ್ ವಿಡಿಯೋದಲ್ಲೇ ಸೆಬಿ ಬೋರ್ಡ್ ಮೀಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸೆಬಿ ಅವರು ಒಂದು ಹೊಸ F&O ರೂಲ್ಸ್ನ ರಿಲೀಸ್ ಮಾಡಿದ್ದಾರೆ. ಈ ರೂಲ್ಸಲ್ಲಿ 6 ಪಾಯಿಂಟ್ಸ್ನ ಹೈಲೈಟ್ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ 3 ಪಾಯಿಂಟ್ಸ್ ಅಷ್ಟು ನಮಗೇನು ಇಂಪಾರ್ಟೆಂಟ್ ಏನಲ್ಲ, ನೆಕ್ಸ್ಟ್ 3 ಪಾಯಿಂಟ್ಸ್ ಮಾತ್ರ ನಮ್ಗೆ ಇಂಪಾರ್ಟೆಂಟು. ಅದರಲ್ಲಿ 4th ರೂಲ್ನ ನೋಡಿ, ಕಾಂಟ್ರಾಕ್ಟ್ ಸೈಜ್ನ ಜಾಸ್ತಿ ಮಾಡಿದ್ದಾರೆ. ಇವಾಗ ಮುಂಚೆ ಹೆಂಗಿತ್ತು ಅಂದರೆ 5 lakhsಗೆ ಕಾಂಟ್ರಾಕ್ಟ್ ಇದ್ದಿದ್ದು ಅದನ್ನು 15 lakhsಗೆ ಕಾಂಟ್ರಾಕ್ಟ್ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ರಿಟೇಲ್ ಪಾರ್ಟಿಸಿಪೇಷನ್ನ ಕಮ್ಮಿ ಮಾಡೋದಕ್ಕೋಸ್ಕರ. 5th ರೂಲ್ ನೋಡಿ. ಈ 5th ರೂಲ್ ಏನಕ್ಕಂದರೆ, ಇವಾಗ ಎಕ್ಸ್ಪೈರೀಸ್ ಯಾವ ಥರ ಇರುತ್ತೆ ಹೇಳಿ? ಪ್ರತಿದಿನ ಯಾವುದೋ ಒಂದು ಎಕ್ಸ್ಪೈರಿ ಇರುತ್ತೆ, ಆ ಥರ ಬೇಡ. ಇದರಲ್ಲಿ ರಿಟೇಲರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ ಎಕ್ಸ್ಪೈರಿ ಡೇಸಲ್ಲಿ. ಅದಕ್ಕೋಸ್ಕರ ಪ್ರತಿಯೊಂದು ಎಕ್ಸ್ಚೇಂಜಿಂದ ಒಂದು ಎಕ್ಸ್ಪೈರಿ ಮಾತ್ರನೇ ಇರಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. 6th ರೂಲ್ ಏನಂದರೆ, ಎಕ್ಸ್ಪೈರಿ ಡೇಸ್ ಇರುತ್ತಲ್ಲ, ಆ ಎಕ್ಸ್ಪೈರಿ ಡೇಸಲ್ಲಿ ಆಪ್ಷನ್ ಟ್ರೇಡರ್ಸ್ ಇರ್ತಾರಲ್ಲ ಅವ್ರಿಗೆ ಅಡಿಷ್ನಲ್ ಮಾರ್ಜಿನ್ಸ್ನ ಪೇ ಮಾಡಬೇಕಾಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವತ್ತು ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು ಅಂದರೆ ವಾರ್ ಸಿನಾರಿಯೋಸ್. ಲಾಸ್ಟ್ 3 ವೀಡಿಯೋಸಲ್ಲೇ ಪ್ರತಿದಿನವೂ ಎಕ್ಸ್ಪ್ಲೈನ್ ಮಾಡಿದ್ದೆ. ಇರಾನ್, ಇಸ್ರೇಲ್ ಇಲ್ಲೆಲ್ಲ ವಾರ್ ತುಂಬ ಜಾಸ್ತಿ ನಡೀತಾ ಇದೆ, ಮಲ್ಟಿಪಲ್ ಅಪ್ಡೇಟ್ಸ್ ಬರ್ತಾನೆ ಇದೆ, ಮಿಸೈಲ್ಸ್ ಲಾಂಚ್ ಮಾಡ್ತಾ ಇದ್ದಾರೆ, ಏರ್ ಸ್ಟ್ರೈಕ್ಸ್ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಲಾಸ್ಟ್ 2 ಡೇಸಲ್ಲೂ ಇದು ಇನ್ನೂ ಜಾಸ್ತಿ ಆಗಿದೆ. ನಿನ್ನೆ ಒಂದು ನ್ಯೂಸ್ ನೋಡಿದೆ, 180 ಮಿಸೈಲ್ಸ್ ಒಂದೇ ಸಲ ಲಾಂಚ್ ಮಾಡಿದ್ದಾರೆ ಇರಾನ್ ಅವರು ಇಸ್ರೇಲ್ ಮೇಲೆ ಅಂತ. ಈ ಥರ ಅಪ್ಡೇಟ್ ಬಂದಿದ್ದಕ್ಕೇ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನಮ್ಮ ಮಾರ್ಕೆಟ್ ಒಂದೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ ಸಹ ಇದಕ್ಕೆ ರಿಯಾಕ್ಟ್ ಆಗಿರೋದು. ನಿಯರ್ಲಿ 2-3% ಎಲ್ಲ ಮಾರ್ಕೆಟ್ಸು ಕರೆಕ್ಟ್ ಆಗಿದೆ. US ಮಾರ್ಕೆಟ್ ಆದರೆ ಮೊನ್ನೆ ನಾಸ್ಡ್ಯಾಕ್ 1.5% ಕರೆಕ್ಟ್ ಆಯಿತು. ಒಂದು ಚಿಕ್ಕ ಜಗಳ ಎಷ್ಟು ದೊಡ್ಡದಾಗಿದೆ. ಒಂದು ದೊಡ್ಡ ದೇಶದ ಮೇಲೆ ಇವಾಗ ಇನ್ನೊಂದು ದೊಡ್ಡ ದೇಶ ಮಿಸೈಲ್ಸ್ನ ಲಾಂಚ್ ಮಾಡೋ ಅಷ್ಟು ದೊಡ್ಡದಾಗಿದೆ. ಇದರಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ಗೂ ತುಂಬ ತೊಂದರೆ ಆಗುತ್ತೆ. ಮತ್ತು ಆಯಿಲ್ ಪ್ರೈಸಸ್ಗೂ ತುಂಬ ಎಫೆಕ್ಟ್ ಆಗುತ್ತೆ. ಕ್ರೂಡ್ ಪ್ರೈಸಸ್ ನೋಡಿದ್ರೆ ಯಾವ ಥರ ಜಾಸ್ತಿ ಆಗೋಗಿದೆ ಓವರ್ ನೈಟಲ್ಲಿ ಅಂತ. $70 per ಬ್ಯಾರಲ್ ಇದ್ದಿದ್ದು $75 per ಬ್ಯಾರಲ್ ಆಗಿದೆ ಓವರ್ ನೈಟಲ್ಲೇ. ಇದರಿಂದನೇ ಇವತ್ತು ಆಯಿಲ್ ಕಂಪನೀಸ್ ಎಲ್ಲ ಫಾಲ್ ಆಗಿರೋದು. ಆಯಿಲ್ ಕಂಪನೀಸ್ ಒಂದೇ ಅಲ್ಲ, ಆಯಿಲ್ಗೆ ರಿಲೇಟೆಡ್ ಆಗಿರೋ ಪ್ರತಿ ಕಂಪನಿನೂ ಫಾಲ್ ಆಗಿದೆ. ರಿಲಯನ್ಸ್ ಇಂಡಸ್ಟ್ರಿನೂ ಅದಕ್ಕೆ ಫಾಲ್ ಆಗಿರೋದು. ಇವತ್ತು ರಿಲಯನ್ಸ್ ಇಂಡಸ್ಟ್ರಿ ನಿಯರ್ಲಿ 3%ವರೆಗೂ ಫಾಲ್ ಆಗಿದೆ. ನನ್ನ ಪ್ರಕಾರ ಈ ಫಾಲ್ 1 or 2 ಡೇಸ್ ಮಾತ್ರನೇ, ಇದು ಲಾಂಗ್ ರನ್ನಲ್ಲಿ ಕ್ಯಾರಿ ಆಗಲ್ಲ. 1 or 2 ಡೇಸ್ ಮಾತ್ರನೇ. US ಮಾರ್ಕೆಟ್ ಸಹ ಅಷ್ಟೇ. ಇದೆಲ್ಲ ಅಪ್ಡೇಟ್ ಆಯ್ತಲ್ಲ, ಅವತ್ತು ಫಸ್ಟ್ ಡೇ ಮಾತ್ರನೇ ಕರೆಕ್ಟ್ ಆಗಿದ್ದು, ನೆಕ್ಸ್ಟ್ ಡೇ ನಾರ್ಮಲಾಗೆ ಕ್ಲೋಸ್ ಆಯಿತು. ಅದಕ್ಕೋಸ್ಕರ ಯಾವುದೇ ಥರ ಟೆನ್ಷನ್ ಇಕ್ಕೊಂಬೇಡಿ, ಮಾರ್ಕೆಟ್ ಇನ್ನೂ ಎಷ್ಟು ಫಾಲ್ ಆಗುತ್ತೆ, ಎಲ್ಲ ಎಕ್ಸಿಟ್ ಆಗೋಗೋಣ, ಮಾರ್ಕೆಟಿಂದ
ಎಲ್ಲ ಪ್ರಾಫಿಟ್ನೆಲ್ಲ ಬುಕ್ ಮಾಡೋಣ ಅಥವಾ ಲಾಸಸ್ ಇದ್ದರೂ ಪರವಾಗಿಲ್ಲ ಇನ್ನೂ ಫಾಲ್ ಆಗೋಗುತ್ತೆ ಅಂತ ಎಕ್ಸಿಟ್ ಆಗೋಕೆ ಹೋಗಬೇಡಿ. ಇದು 1 or 2 days ಮಾತ್ರನೇ. ಮತ್ತೆ ಮಾರ್ಕೆಟ್ ಕ್ಲೀನಾಗಿ ರಿಕವರ್ ಆಗಿ 26,000 ಮತ್ತೆ ರೀಚ್ ಆಗುತ್ತೆ ಇನ್ನೊಂದು ಮಂತ್ ಅಷ್ಟರಲ್ಲಿ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ US ಅಲ್ಲಿ ಇಂಪಾರ್ಟೆಂಟ್ ಡೇಟಾಸ್ ಅಪ್ಡೇಟ್ ಆಗ್ತಾಯಿದೆ, ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ ಅಂತ. ಇವತ್ತು ನೈಟ್ US ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗುತ್ತೆ ಮತ್ತು ನಾಳೆ ನಾನ್ ಪೇರೋಲ್ ಡೇಟಾ ಅಪ್ಡೇಟ್ ಆಗುತ್ತೆ. ಈ 2 ಡೇಟಾ ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಪ್ರತಿಯೊಬ್ಬರು ಚೆಕ್ ಮಾಡಿ. ಇವತ್ತು ನೈಟ್ ನಾನು ವಾಟ್ಸಪ್ ಚಾನಲಲ್ಲಿ ಸಹ ಅಪ್ಡೇಟ್ ಮಾಡ್ತೀನಿ. ಮತ್ತು US ADP ನಾನ್ ಪೇರೋಲ್ ಡೇಟಾ ಅಪ್ಡೇಟ್ ಆಯಿತು. ಇದೊಂದು ಪ್ರೈವೇಟ್ ಕಂಪನಿ ಎಂಪ್ಲಾಯ್ಮೆಂಟ್ ಡೇಟಾನ ಫೋರ್ಕಾಸ್ಟ್ ಮಾಡಿ ಪ್ರೆಸೆಂಟ್ ಮಾಡುತ್ತೆ. ಈ ಡೇಟಾ ಪ್ರಕಾರ ನಾನ್ ಪೇರೋಲ್ ಡೇಟಾ ಪಾಸಿಟಿವ್ ಆಗಿ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಎಷ್ಟು ಬರುತ್ತೋ ಅಥವಾ ಮಾರ್ಕೆಟ್ ಇನ್ನೂ ಯಾವ ಥರ ರಿಯಾಕ್ಟ್ ಆಗುತ್ತೋ ಅಂತ. ಮತ್ತು ನಿನ್ನೆ ಇನ್ನೊಂದು ಡೇಟಾ ಸಹ ಶೇರ್ ಮಾಡಿದ್ದೆ. ಜೆಫ್ರೀಸ್ ಅವರು ಇಂಡಿಯಾದಲ್ಲಿ 1% ವೆಯ್ಟೇಜ್ನ ಕಮ್ಮಿ ಮಾಡಿಕೊಂಡು ಚೈನಾದಲ್ಲಿ 2% ವೆಯ್ಟೇಜ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ. ಈ ರೀಸೆಂಟ್ ಟೈಮಲ್ಲಿ ಚೈನಾದಲ್ಲಿ ತುಂಬ ಚೇಂಜಸ್ ಬರ್ತಾ ಇದೆ, ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಚೈನಾ ಕಡೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಜೆಫ್ರೀಸ್ ಅವರು ಇಂಡಿಯಾದಲ್ಲಿ ಈ ಥರ ವೆಯ್ಟೇಜ್ನ ಕಮ್ಮಿ ಮಾಡ್ಕೊಂಡಿರೋದಕ್ಕೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತು ಇವತ್ತು FIS DIS ಡೇಟಾ ಚೆಕ್ ಮಾಡಿ ಕ್ಯಾಶ್ ಮಾರ್ಕೆಟಲ್ಲಿ ಇವತ್ತು ಎಷ್ಟು ಸೆಲ್ ಮಾಡಿದ್ದಾರೆ ಅಂತ. ಯಾಕಂದರೆ FIS ಅವರು ಲಾಸ್ಟ್ 3 ಡೇಸಲ್ಲೇ 16,580 crores ಸೆಲ್ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ ಇಷ್ಟು ಫಾಲ್ ಆಗಿದೆ ಅಲ್ಲ, ಇದಕ್ಕೆ FIS ಸೆಲ್ ಮಾಡಿರೋದು ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡಿ ಒಂದು ಸಲ. ನಾನು ಸಹ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ನನ್ನ ಒಪಿನಿಯನ್ ಪ್ರಕಾರ ಚೈನಾದಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇದೆ, ಗೌರ್ಮೆಂಟ್ ಸ್ಟಿಮ್ಯುಲಸ್ ಪ್ಯಾಕೇಜ್, ಇದೆಲ್ಲ ಶಾರ್ಟ್ ಟರ್ಮಲ್ಲಿ ನಮಗೆ ಎಫೆಕ್ಟ್ ಆಗ್ಬೋದು ಅಷ್ಟೇ. FIS ಇವಾಗ ನಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ಸೆಲ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಇನ್ನು ಬಿಗ್ ಥಿಂಗ್ ಏನಿದೆ ಈ ರೀಸೆಂಟ್ ಟೈಮಲ್ಲಿ ಅಂದರೆ IPOs. ಯಾಕಂದರೆ ನೆಕ್ಸ್ಟ್ 2 monthsಲ್ಲೇ 60,000 crores IPOs ಬರ್ತಾಯಿದೆ. ಅದಕ್ಕೋಸ್ಕರ ಇದೇ ಬಿಗ್ ಥಿಂಗ್. ಇದು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ನಮ್ಮ ಮಾರ್ಕೆಟ್ಗೆ. ಯಾಕಂದರೆ ಈ IPOsಲ್ಲಿ ಇನ್ವೆಸ್ಟ್ ಮಾಡೋರೆಲ್ಲ ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ ಹೇಳಿ? ರಿಟೇಲರ್ಸ್ ಆಗಲಿ HNIs ಆಗಲಿ ಇವರೆಲ್ಲ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನು ತೆಗೆದು ಮತ್ತೆ ಈ IPOsಗೆ ಅಪ್ಲೈ ಮಾಡ್ತಾರೆ. ಅಂದರೆ ಮಾರ್ಕೆಟಿಂದ ದುಡ್ಡು ಹೊರಗಡೆ ಬರ್ತಾ ಇದೆ, ಹೊರಗಡೆ ಬಂದು ಮತ್ತೆ ಅದು IPOsಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಇದು ಸ್ವಲ್ಪ ನೆಗೆಟಿವ್ ಜಾಸ್ತಿ ಇರುತ್ತೆ ನಮ್ಮ ಮಾರ್ಕೆಟ್ಗೆ. ಜೊತೆಗೆ ಇವಾಗ ಯಾವುದೋ 1-2 ಚಿಕ್ಕ IPOs ಎಲ್ಲ ಬರ್ತಾ ಇರೋದು, ತುಂಬ ದೊಡ್ಡ IPOs ಎಲ್ಲ ಬರ್ತಾ ಇದೆ. Hyundai IPO ಬರ್ತಾ ಇದೆ, NTPC ಬರ್ತಾ ಇದೆ, HDB ಫಿನಾನ್ಸ್ ಇದೆ, ವಾರೆ ರಿನ್ಯೂವಬಲ್ಸ್ ಇದೆ. ಈ ದೊಡ್ಡ IPOs ಬರ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ಇದು ಮಾರ್ಕೆಟ್ಗೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇವಾಗ ಟ್ವಿಟರಲ್ಲಿ ಡೇಟಾ ಅಪ್ಡೇಟ್ ಆಯಿತು. ಇಂಡಿಯಾಸ್ ಬಿಗ್ಗೆಸ್ಟ್ IPO ಬರ್ತಾ ಇದೆ, Hyundai ಮೋಟರ್ಸ್. ಈ IPO ಅಕ್ಟೋಬರ್ 14th or 16th ಓಪನ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ Hyundai ಮೋಟರ್ಸ್ 25,000 crores ರೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಬಿಗ್ಗೆಸ್ಟ್ IPO ಇಂಡಿಯಾದಲ್ಲೇ. ಮತ್ತು NTPC ಗ್ರೀನ್ ಎನರ್ಜಿ ಇದು ಸಹ 10,000 crores ರೈಸ್ ಮಾಡ್ತಾ ಇದೆ. ಇದನ್ನು ಸೇಮ್ ಅಕ್ಟೋಬರ್ 2nd week or 3rd weekಲ್ಲಿ ಬರ್ಬೋದು. ಅದಕ್ಕೋಸ್ಕರ ಇದು ಮಾರ್ಕೆಟ್ಗೆ ಸ್ವಲ್ಪ ಬಿಗ್ ಕನ್ಸರ್ನ್ ಆಗಿದೆ. ಬಿಗ್ ಕನ್ಸರ್ನ್ ಆಗಿ ಮಾರ್ಕೆಟ್ಗೆ ಎಫೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಇನ್ನೊಂದು ಸೀರಿಯಸ್ ಕನ್ಸರ್ನ್ ಏನು ಅಂದರೆ Q2 ರಿಸಲ್ಟ್ಸ್. ಈ ರಿಸಲ್ಟ್ಸ್ ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಾರ್ಕೆಟ್ ತುಂಬ ಬೆಳೆದೋಗಿದೆ. ಈ ಬೆಳೆದೋಗಿರೋ ಟೈಮಲ್ಲಿ ರಿಸಲ್ಟ್ಸ್ ಏನಾದರೂ ಅದ್ರ ತಕ್ಕನಾಗೆ ಜಸ್ಟಿಫೈ ಮಾಡಿದ್ರೆ ಮಾರ್ಕೆಟ್ ಇದೇ ಥರ ಇನ್ನು ಮುಂದಕ್ಕೆ ಮೂವ್ ಆಗ್ತಾ ಹೋಗುತ್ತೆ. ರಿಸಲ್ಟ್ಸ್ ಏನಾದರೂ ವೀಕಾಗಿ ಬಂತು ಅಂದರೆ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಈ ಡೇಟಾ ಪಾಯಿಂಟ್ಸ್ನ ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 hours ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ನಿನ್ನೆ ಸಹ ಮಾರ್ಕೆಟ್ ಫಾಲ್ ಆಗುತ್ತೆ ಇವತ್ತು ಅಂತ ವಾಟ್ಸಪ್ ಚಾನಲಲ್ಲೇ ಶೇರ್ ಮಾಡಿದ್ದೆ. ಏನೇನು ಅಪ್ಡೇಟ್ಸ್ ಇದೆ, ಓವರ್ನೈಟ್ ಬಂದಿದ್ದ ಅಪ್ಡೇಟ್ಸ್ ಆಗಲಿ, US ಬಗ್ಗೆ ಆಗಲಿ, ಗ್ಲೋಬಲ್ ಸಿನಾರಿಯೋಸ್ ಬಗ್ಗೆ ಎಲ್ಲನೂ ಅಪ್ಡೇಟ್ ಮಾಡಿದ್ದೆ. ಅದಕ್ಕೋಸ್ಕರ ಒಂದು ಸಲ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಬೇಗ ಬೇಕು ಅಂದರೆ ಈ ವಾಟ್ಸಪ್ ಚಾನಲ್ನ ಚೆಕ್ ಮಾಡಿ ಯಾವ ಥರ ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದಾರೆ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಸಲ ಚೆಕ್ ಮಾಡಿ ಫಾಲೋ ಆಗಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. KNR REIT ಎಕ್ಸ್ಚೇಂಜ್ ಈ ಕಂಪನಿ IPO ಆಗಿ ಬಂದು ಇವತ್ತು ಇನ್ವೆಸ್ಟರ್ಸ್ಗೆ 118% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಎಂಡ್ ಆಗೋ ಅಷ್ಟೊತ್ತಿಗೆ 116%ಗೆ ಫಾಲ್ ಆಗಿದೆ. ಅನಿಲ್ ಅಂಬಾನಿ ಅವ್ರಿಗೆ ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ರಿಲಯನ್ಸ್ ಇನ್ಫ್ರಾದಲ್ಲಿ ಡೆಟ್ನ ರೀಪೇಮೆಂಟ್ ಮಾಡಿದ್ದಾರೆ ಅಂತ ನ್ಯೂಸ್ ಅಪ್ಡೇಟ್ ಆದಮೇಲೆ ಅನಿಲ್ ಅಂಬಾನಿ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ಸ್ಟಾಕ್ಸ್ ಎಬೋ 60% ಮೂವ್ ಆಗಿದೆ ಒಂದೇ ಮಂತಲ್ಲೇ ಅಂತ ಹೇಳಿದ್ದೆ. ಮತ್ತು ಇವತ್ತು ಎಲ್ಲ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ರಿಲಯನ್ಸ್ ಪವರ್ ಆಗಲಿ, ರಿಲಯನ್ಸ್ ಇನ್ಫ್ರಾ ಆಗಲಿ
ಯಾಕಂದರೆ ರಿಲಯನ್ಸ್ ಗ್ರೂಪ್ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ DHI ಡ್ರಗ್ ಹೋಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಂಪನಿ ಜೊತೆ. ಈ ಪಾರ್ಟ್ನರ್ಶಿಪ್ಪಲ್ಲಿ 1270 ಮೆಗಾವಾಟ್ಸ್ ಸೋಲಾರ್ ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ಗೋಸ್ಕರ ಭೂತಾನಲ್ಲಿ ಪ್ಲ್ಯಾಂಟ್ನ ಸೆಟಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ರಿಲಯನ್ಸ್ ಎಂಟರ್ಪ್ರೈಸಸ್ ಈ ಕಂಪನಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ. ಇದು ರಿಲಯನ್ಸ್ ಕಾಂಗ್ಲೋಮರೇಟ್. ಇದರಲ್ಲಿ 500 ವಾಟ್ಸ್ ಸೋಲಾರ್ ಪ್ಲ್ಯಾಂಟ್ನ 2 ಫೇಸಸ್ಸಲ್ಲಿ ಬಿಲ್ಟ್ ಮಾಡ್ತೀವಿ ನೆಕ್ಸ್ಟ್ 2 ಇಯರ್ಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಒಂದು 770 ಮೆಗಾವಾಟ್ಸ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪಾರ್ಟ್ನರ್ಶಿಪ್ಪಿಂದ ರಿಲಯನ್ಸ್ ಇನ್ಫ್ರಾಗೂ ಮತ್ತು ರಿಲಯನ್ಸ್ ಪವರ್ಗೂ ತುಂಬ ಬೆನಿಫಿಟ್ ಆಗುತ್ತೆ ಲಾಂಗ್ ರನ್ನಲ್ಲಿ. ಮತ್ತು ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ, ಯಾವ ಥರ ಬೆಳೀತಾ ಇದೆ ಅಂತ ನಿಮಗೆ ಗೊತ್ತು. ಸೊ ಅದಕ್ಕೆ ಒಳ್ಳೆ ಸ್ಟಾಕ್ನ ಪಿಕ್ ಮಾಡಿ ಇಟ್ಕೊಳ್ಳಿ ಲಾಂಗ್ ರನ್ನಲ್ಲಿ. ITC ಇದೊಂದು ಕಾಂಗ್ಲೋಮರೇಟ್. ಈ ITCಯ ಸಬ್ಸಿಡರಿ ಕಂಪನಿ ಆಗಿರೋ ITC ಇನ್ಫೋಟೆಕ್ ಇದೊಂದು IT ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡುತ್ತೆ. ವಿಷಯ ಏನಂದರೆ ಈ ITC ಇನ್ಫೋಟೆಕ್ ಬ್ಲೇಸ್ ಕ್ಲಾನ್ ಟೆಕ್ನಾಲಜೀಸಲ್ಲಿ 100% ಸ್ಟೇಕ್ನ ಅಕ್ವೈರ್ ಮಾಡ್ಕೊಂಡಿದೆ 485 ಕ್ರೋರ್ಸ್ಗೆ. ಈ ಕಂಪನಿ ಬಿಸ್ನೆಸ್ ಏನಂದರೆ ಕ್ಲೌಡ್ ಸರ್ವೀಸಸ್ನ ಪ್ರೊವೈಡ್ ಮಾಡ್ತಾರೆ ಮತ್ತು ಡಿಜಿಟಲ್ ಸರ್ವೀಸಸ್ ಈ ಥರ ಸರ್ವೀಸಸ್ನ ಪ್ರೊವೈಡ್ ಮಾಡುತ್ತೆ. ಈ ಕಂಪನಿ ತುಂಬ ಕಂಟ್ರೀಸಲ್ಲಿ ಆಪರೇಷನ್ಸ್ನ ನಡೆಸ್ತಾ ಇದೆ. ಯಾವ ಕಂಟ್ರೀಸಲ್ಲಿ ಅಂದರೆ ಇಂಡಿಯಾ, ಸಿಂಗಾಪುರ್, ಆಸ್ಟ್ರೇಲಿಯಾ, ಮಲೇಷ್ಯಾ, ನ್ಯೂಜಿಲ್ಯಾಂಡ್ ಈ ಥರ ತುಂಬ ಕಂಟ್ರೀಸಲ್ಲಿ ಇದೆ. ಈ ಕಂಪನಿಗೆ ಫಿನಾನ್ಷಿಯಲ್ ಇಯರ್ 2023-24 294 ಕ್ರೋರ್ಸ್ ಟರ್ನ್ ಓವರ್ ಇದೆ. ಮತ್ತು ಈ ITC ಇನ್ವೆಸ್ಟರ್ಸ್ಗೆ ಫೇವ್ರೇಟ್ ಕಂಪನಿ. ಯಾಕಂದರೆ ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ನೋಡಬೇಕು ಈ ಅಕ್ವಿಸಿಷನಿಂದ ಇನ್ನು ಯಾವ್ಯಾವ ಥರ ಡೆವಲಪ್ಮೆಂಟ್ ಬರುತ್ತೆ ಈ ಕಂಪನಿಯಲ್ಲಿ ಅಂತ. ಮತ್ತು ರೀಸೆಂಟಾಗಿ ITC ತುಂಬ ಅಕ್ವಿಸಿಷನ್ಸ್ ಮಾಡ್ತಾಯಿದೆ, ಹೊಸ ಪ್ರಾಡಕ್ಟ್ಸ್ನೆಲ್ಲ ಲಾಂಚ್ ಮಾಡ್ತಾಯಿದೆ. ನೋಡಬೇಕು ಈ Q2 ರಿಸಲ್ಟ್ಸ್ ಇನ್ನೂ ಯಾವ ಥರ ಪೋಸ್ಟ್ ಮಾಡುತ್ತೆ ಅಂತ. ನನ್ನ ಪ್ರಕಾರ ಬೆಟರ್ ರಿಸಲ್ಟ್ನ ಪೋಸ್ಟ್ ಮಾಡುತ್ತೆ ಅನ್ಕೊತಾ ಇದ್ದೀನಿ. ಯಾಕಂದರೆ ಗುಡ್ ಮಾನ್ಸೂನ್ಸ್ ಇದೆ, ಎಲ್ಲನೂ ಪ್ರಾಪರ್ ಆಗಿದೆ. ಅದಕ್ಕೋಸ್ಕರ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಸಹ ತುಂಬ ಉಪಯೋಗ ಆಗುತ್ತೆ. ಮತ್ತು ಅರಬಿಂದೋ ಫಾರ್ಮಾ ಈ ಕಂಪನಿಗೆ US FDAಯಿಂದ FDA ಅಂದರೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನಿಂದ ಫೈನಲ್ ಅಪ್ರೂವ್ ಬಂದಿದೆ. ಸಿಫಲಿಕ್ಸಿನ್ ಟ್ಯಾಬ್ಲೆಟ್ಗೆ 250 mg ಮತ್ತು 500 mg ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋದಕ್ಕೆ ಅಪ್ರೂವ್ ಬಂದಿದೆ US ಅಲ್ಲಿ. ಈ ಟ್ಯಾಬ್ಲೆಟ್ಸ್ ಏನಕ್ಕಂದರೆ ಸ್ವಲ್ಪ ಇನ್ಫೆಕ್ಷನ್ಸ್ನ ಕ್ಯೂರ್ ಮಾಡೋದಕ್ಕೆ. ಮತ್ತು ಇದು Q3 ಫಿನಾನ್ಷಿಯಲ್ ಇಯರ್ 2025 ಅಷ್ಟರಲ್ಲಿ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟ್ ಬಂದಮೇಲೆ ಈ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಝೈಡಸ್ ಲೈಫ್ ಸೈನ್ಸ್ ಈ ಕಂಪನಿಗೂ ಸಹ US FDAಯಿಂದ ಅಪ್ರೂವಲ್ ಬಂದಿದೆ. ಈ ಅಪ್ರೂವಲ್ ಏನಕ್ಕಂದರೆ ಎನ್ಝಲೂಟಮೈಡ್ 40 mg 80 mg ಟ್ಯಾಬ್ಲೆಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಈ ಟ್ಯಾಬ್ಲೆಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕ್ಯಾನ್ಸರ್ ಸ್ಪ್ರೆಡ್ ಆಗ್ದಂಗೆ ಇರಲಿ ಅಂತ ಯೂಸ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಫಿನಾನ್ಷಿಯಲ್ ಇಯರಲ್ಲೇ ಟೋಟಲ್ ಟ್ಯಾಬ್ಲೆಟ್ ಸೇಲ್ಸ್ $1,417.2 ಮಿಲಿಯನ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇದುವರೆಗೂ ಈ ಕಂಪನಿಗೆ 400 ಅಪ್ರೂವಲ್ಸ್ ಬಂದಿದೆ 2003ಇಂದ ಅಂತ ಹೇಳಿದ್ದಾರೆ. ನೋಡಬೇಕು ಈ ಟ್ಯಾಬ್ಲೆಟಿಂದ ಇನ್ನೂ ಎಷ್ಟು ರೆವೆನ್ಯೂ ಜನ್ರೇಟ್ ಮಾಡುತ್ತೆ ಅಂತ. ಇನ್ನೂ ಈಸಿಯಾಗಿ ಡೈರೆಕ್ಟಾಗಿ ಫಾರ್ಮಾ ಹೆಲ್ತ್ ಕೇರ್ ಸೆಕ್ಟೋರಿಯಲ್ ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಲಾಂಗ್ ರನ್ನಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಜೊತೆಗೆ ಇವಾಗ ಫಾರ್ಮಾ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ ತುಂಬ ಅಂಡರ್ ವ್ಯಾಲ್ಯೂಯಲ್ಲಿದೆ. ಇದು ದಿನ ಬೆಳೀತಾ ತುಂಬ ಬೂಮಿಂಗ್ ಸೆಕ್ಟರ್. ಇದು ಲಾಂಗ್ ರನ್ನಲ್ಲಿ ಒಳ್ಳೆ ಬೆನಿಫಿಟ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡಿ ಯಾವ ಮ್ಯೂಚುವಲ್ ಫಂಡ್ಸ್ ಇದೆ ಅಂತ. ಇವಾಗ ಇನ್ನೂ ಸಿಂಪಲಾಗಿ ಮ್ಯೂಚುವಲ್ ಫಂಡ್ ಹೆಸರೇ ಹೇಳಿ ಅಂತಂದರೆ ಮೇಯ್ನಾಗಿ ಇವಾಗ 3 ಮ್ಯೂಚುವಲ್ ಫಂಡ್ಸ್ ಇದೆ. ಒಂದು ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಫಾರ್ಮಾ ಹೆಲ್ತ್ ಕೇರ್ ಇದೊಂದಿದೆ. ಮತ್ತು DSP ಹೆಲ್ತ್ ಕೇರ್ ಫಂಡ್ ಅಂತ ಒಂದಿದೆ. ಮತ್ತು ಮಿರೈ ಅಸೆಟ್ ಹೆಲ್ತ್ ಕೇರ್ ಫಂಡ್. ಈ 3 ಫಂಡೂ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾಯಿದೆ ಈ ರೀಸೆಂಟ್ ಟೈಮಲ್ಲೆಲ್ಲ. ಅದಕ್ಕೋಸ್ಕರ ಯಾರಾದರೂ ಇನ್ವೆಸ್ಟ್ ಮಾಡೋರು ಒಂದು ಸಲ ಚೆಕ್ ಮಾಡಿ ನೋಡಿ. JSW ಸಿಮೆಂಟ್ ಈ ಕಂಪನಿ ಅನ್ಲಿಸ್ಟೆಡ್ ಸ್ಪೇಸಲ್ಲಿದೆ. ನೆಕ್ಸ್ಟ್ 3-4 ಮಂತ್ಸಲ್ಲಿ IPOಗೆ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಈಗಾಗಲೇ DRHP ಸಬ್ಮಿಟ್ ಮಾಡಿದ್ದಾರೆ ಸೆಬಿಗೆ. ಈ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರೊಡಕ್ಷನ್ ಯೂನಿಟ್ ಇದೆ ವಿಜಯನಗರದಲ್ಲಿ. ಈ ಪ್ಲ್ಯಾಂಟಲ್ಲಿ 2 MTPA ಅಂದರೆ ಮಿಲಿಯನ್ ಟನ್ ಪರ್ ಆ್ಯನಮ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಂಡಿದ್ದಾರೆ 461 ಕ್ರೋರ್ಸ್ ಇನ್ವೆಸ್ಟ್ ಮಾಡಿ. ಮತ್ತು ಇವಾಗ ಓವರಾಲ್ ಪ್ಲ್ಯಾಂಟಲ್ಲಿ 20.6 MTPA ಕೆಪಾಸಿಟಿನ ರೀಚ್ ಆಗಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಕಂಪನಿ ಗೋಲ್ ಪ್ರಕಾರ ಓವರಾಲ್ ಗ್ರೀಡಿಂಗ್ ಕೆಪಾಸಿಟಿ
40.85 MTPA ರೀಚ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದೊಂದೇ ಪ್ಲ್ಯಾಂಟಲ್ಲ, ತುಂಬ ಸ್ಟೇಟ್ಸಲ್ಲಿರೋ ಪ್ರೊಡಕ್ಷನ್ ಯೂನಿಟ್ಸಲ್ಲೂ ಸಹ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ ಬೈ 2025-2026 ಅಷ್ಟರಲ್ಲಿ. ರೀಸೆಂಟಾಗಿ ಗಮನಿಸ್ತಾ ಇದ್ದೀರಾ, JSW ಗ್ರೂಪಲ್ಲಿ ತುಂಬ ಚೇಂಜಸ್ ಬರ್ತಾ ಇದೆ. ಸ್ಟಾಕ್ ಪ್ರೈಸಸ್ ಎಲ್ಲ ತುಂಬ ಗ್ರೋ ಆಗ್ತಾ ಇದೆ. ಯಾರಾದರೂ JSW ಗ್ರೂಪ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಅಥವಾ ಯಾರಾದರೂ ಅನಾಲಿಸಿಸ್ ಮಾಡಿದರೆ ನಿಮ್ಮ ವ್ಯೂನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಏನಾದರೂ ಒಳ್ಳೆ ಅಪ್ಡೇಟ್ಸ್ ಇದ್ದರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.